ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೇ ನೋಡಿ ಬಂದು ಎಬ್ಬಿಸ್ತಾ ಇದ್ದಾನೆ ಮನಿ. ಆ್ಯಕ್ಚುಲಿ ನೋಡಿ ಅವನು ಎದ್ದೇಳ್ದ ಅಂದರೆ ನಾವು ಎದ್ದೇಳಲೇಬೇಕು. ಎದ್ದೇಳೋವರೆಗೂ ಬಿಡಲ್ಲ, ಅದು ಏನಾದರೂ ಆಗಲಿ ಹಠ ಮಾಡ್ತಾ ಇರ್ತಾನೆ, ಇದ್ದವರೆಗೂ ಬಿಡಲ್ಲ, ಹೊಡಿತಾ ಇರ್ತಾನೆ. ಆಮೇಲಿಂದ ಪಪ್ಪಿ ಕೊಟ್ಬಿಟ್ಟು ಹೋಗ್ತಾನೆ. ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನೋಡಿ ಸ್ನಾನ ಮುಗಿಸ್ಕೊಂಡು ಬಂದು ಪಪ್ಪಿ ಕೊಟ್ಬಿಟ್ಟು ಹೋಗಿದ್ದ. ನಾನು ಇನ್ನೂ ಮಲಗೇ ಇದ್ದೆ. ಅವನೇ ಎದ್ದೋಗಿ ಎಲ್ಲ ಮುಗಿಸ್ಕೊಬಂದಿದ್ದಾನಲ್ಲ, ನಾನು ಯಾಕೆ ಎದ್ದೇಳಬಾರ್ದು ಅಂತೇಳಿ ಇವತ್ತು ಹೊರಗಡೆ ಹೋಗೋದಿತ್ತು. ಹಂಗಾಗಿ ಬೆಳಗ್ಗೆನೇ ಎದ್ದು ಬಿಸಿಲಲ್ಲಿ ಹೊರಗಡೆ ಹೋಗ್ತೀನಲ್ಲ ಅಂತ ಹೇಳಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಚಿಯಾ ಸೀಡ್ಸ್ ಎಲ್ಲ ನೆನೆಸಿದ್ದೆ ನೈಟೇ. ಇಲ್ಲ ಸಬ್ಜಾ ಚಿಯಾ ಸೀಡ್ಸ್ ಸ್ವಲ್ಪ ಕಲ್ಲುಗಳಾಗಿದೆ, ಹಂಗಾಗಿ ಅದನ್ನು ಸೋದಿಸ್ಬೇಕಿತ್ತು. ಅದಕ್ಕೆ ಅದನ್ನು ನೆನೆಸಲಿಲ್ಲ. ಗೋಂದು ಮತ್ತು ಸಬ್ಜಾ ಸೀಡ್ಸ್ ನೆನೆಸಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಅದರ ಲೋಟ ತೊಗೊಂಡು ಆನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಂಡ್ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಲಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಬರೀ ಸ್ನಾನ ಮುಗಿಸ್ಕೊಂಡು ಪಪ್ಪಿ ಕರ್ಕೊಂಡು ಹಾಗೆ ನನ್ನ ಫ್ರೆಂಡ್ ಮನೆ ಹತ್ರ ಹೊರಟೆ, ಭಾನು ಮನೆ ಹತ್ರ. ಏಕೆ ಅಂದರೆ ನಾನು ಇಲ್ಲಿಂದ ರೆಡಿ ಆದ್ರೂ ಪ್ರಯೋಜನ ಇಲ್ಲ, ಸುಮ್ಮನೆ ಗಾಡಿನಲ್ಲಿ ಹೋಗ್ತಾಯಿದ್ದೀನಿ, ಬಿಸಿಲು ಬೇರೆ ತುಂಬ ಇದೆ ಅಂತ ಹೇಳಿ ಅವಳು ಅಲ್ಲೇ ರೆಡಿ ಆಗೋಣ ಬಾ, ಸ್ನಾನ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು. ಹಂಗಾಗಿ ನಾನು ಅಲ್ಲಿಗೆ ಹೊರಟೆ. ನೋಡಿ ಎಷ್ಟು ಬಿಸಿಲಿದೆ ಅಂತಂದರೆ ಯಪ್ಪ, ಮುಖ ಕೊಡೋಕ್ಕಾಗ್ತಾಯಿಲ್ಲ ಆಚೆ ಬಿಸಿಲಿಗೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಹೋಗಬೇಕು ಅಂತಂದರೆ ಇದೇ ಬಿಸಿಲಲ್ಲಿ ಓಡಾಡಲೇಬೇಕು. ಇದಿಲ್ಲ, ಈ ಬಿಸಿಲು ಕಳೆಯೋವರೆಗೂ ಎಲ್ಲೂ ಓಡಾಡೋಕ್ಕಾಗಲ್ಲ ಅಂತ ಅನ್ಕೋತೀವಿ. ಬಟ್ ಹೋಗೋ ಸಿಚುವೇಶನ್ ಬಂದರೆ ಹೋಗಲೇಬೇಕು. ಬಿಸಿಲು ಅಂತ ಮನೆ ಒಳಗಡೆ ಕೂತ್ಕೊಂಡ್ರೆ ಆಗಬೇಕಾಗಿರೋ ಕೆಲಸಗಳು ಆಗೋದಿಲ್ಲ. ಹಂಗಾಗಿ ಯಾರೇ ಆದರೂ ಓಡಾಡಲೇಬೇಕು ಬಿಸಿಲಲ್ಲಿ. ಬಟ್ ತುಂಬ ಕಷ್ಟ ಆಯಿತು. ಅಲ್ಲಿಂದ ನನ್ನ ಫ್ರೆಂಡ್ ಮನೆ ಹತ್ರ ಹೊರಷ್ಟರಲ್ಲೇ ಎಷ್ಟು ಬಿಸಿಲಲ್ಲಿ ಯಪ್ಪ ಕೈಗಳು ಸುಟ್ಟೋಗ್ಬಿಡ್ತಾಯಿದೆ, ಗಾಡಿ ಇಟ್ಕೊಳಕ್ಕಾಗ್ತಾಯಿಲ್ಲ. ಆದರೂ ಕಷ್ಟಪಟ್ಟು ಗಾಡಿ ಓಡಿಸ್ಕೊಂಡು ಬಂದೆ. ಬರೋಷ್ಟರಲ್ಲಿ ಅವಳು ಕಾಯ್ತಾಯಿದ್ಲು. ಹೋಗೋಷ್ಟರಲ್ಲಿ ಏನಾದರೂ ಜ್ಯೂಸ್ ಕೊಡಲಾ ಅಂತ. ನಾನು ತಿಂಡಿನೂ ಮಾಡಿರಲಿಲ್ಲ ಆ್ಯಕ್ಚುಲಿ. ಬೆಳಗಿನ ತಿಂಡಿ ಏನೂ ತಿನ್ನೋಕ್ಕಾಗಲ್ಲ ಈ ಬಿಸಿಲಿಗೆ. ಹಂಗಾಗಿ ನಾನೊಂದು ಸ್ವಲ್ಪ ಜ್ಯೂಸ್ ಐಟಮೇ ತೊಗೋತಾ ಇದ್ದೀನಿ ಇವಾಗಂತೂ. ಇತ್ತೀಚೆಗಂತ ನಾನು ಫುಲ್ಲು ಲಿಕ್ವಿಡೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಯಾವುದೇ ರೀತಿ ಊಟ ತಿನ್ನೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಆ್ಯಕ್ಚುಲಿ ಊಟ ಎಲ್ಲ. ಒನ್ ಟೈಮ್ ತಿನ್ನೋದೇ ಹೆಚ್ಚು. ಯಾವತ್ತೋ ಒಂದು ದಿನ 2 ದಿನ ತಿಂದರೆ 2 ಟೈಮ್ ತಿಂದರೆ ತಿಂತೀನಿ ಅಷ್ಟೇ. ಇನ್ನು ಉಳಿದಾಗೆಲ್ಲ 1 ಟೈಮ್ ಅಷ್ಟೇ ತಿನ್ನೋದು. ಬಂದೆ, ಅವಳೆ ತಲೆ ಎಲ್ಲ ಬಾಚ್ಕೊಟ್ಲು ಭಾನುನೇ. ನೋಡಿ ನಂದು ಏರ್ ತುಂಬ ಉದುರ್ತಾ ಇದೆ, ಏಕೆಂದರೆ ಅಷ್ಟು ಯೋಚನೆ ಇದೆ. ಹಂಗಾಗಿ ತುಂಬ ಹೇರ್ ಲಾಸ್ ಆಗ್ತಾಯಿದೆ. ನನಗೆ ಡ್ಯಾಂಡ್ರಫ್ ಎಲ್ಲ ಏನೂ ಇಲ್ಲ, ಬಟ್ ಚಿಂತೆಗೆ ಸ್ವಲ್ಪ ಹೇರ್ ಉದುರ್ತಾ ಇದೆ ಅಷ್ಟೇ, ಏನೇನೋ ಯೋಚನೆಗಳು. ಹಂಗಾಗಿ ತುಂಬ ಹೇರ್ ಲಾಸ್ ಆಗಿದೆ. ಅದನ್ನು ಕವರ್ ಮಾಡ್ಕೋತೀನಿ ನಾನು ಮತ್ತೆ ನನ್ನ ಹೇರನ್ನು. ನಾನು ನಿಮಗೆ ತೋರಿಸ್ತೀನಿ ಅದು ನಾನು ಏನು ಮಾಡಿಕೊಂಡೆ ಏನು ಅಂತ ಹೇಳಿ. ನೋಡಿ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ ಟೆಂಪಲ್ಗೆ. ನಾವಿವತ್ತು ಹೊರಟಿರೋದು ಕುರುಬನಕಟ್ಟೆಗೆ. ಆದರೆ ಇಲ್ಲಿಂದ ನಾವು ಕೊಳ್ಳೇಗಾಲದಿಂದ ನಾನು ಇಬ್ಬರೇ ಆದರೆ ಗಾಡಿನಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಮಕ್ಕಳು ಅಮ್ಮ ಎಲ್ಲರೂ ಬರೋದ್ರಿಂದ ಗಾಡಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು 2 ಗಾಡಿ ಇತ್ತು. ಆದರೂ ಆಗಲ್ಲ, ಅಷ್ಟು ದೂರ ಬಿಸಿಲಲ್ಲಿ ಬೇಡ, ಎಲ್ಲರೂ ಒಟ್ಟಿಗೆ ಬಸ್ಸಲ್ಲೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವ್ವ ಎಲ್ಲರನ್ನೂ ಹೊಂಟಿಸ್ಕೊಂಡು ಕರ್ಕೊಂಡು ಹೊರಟ್ರು. ನೋಡಿ ಸಿಟಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇದು ಸಬರ್ ಬಸ್ ಸ್ಟಾಪು, ಮೈಸೂರು. ಇಲ್ಲಿಂದ ಬಸ್ ಹತ್ಕೊಂಡು ಹೋಗೋಣ ಅಂತ ಹೇಳಿ, ಸೀಟ್ ಇಲ್ಲ ಅಂದರೆ ಅಷ್ಟು ದೂರ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಕೊಳ್ಳೇಗಾಲದಿಂದ ಆಚೆ ಇರೋದದು. ಹಂಗಾಗಿ ಸೀಟ್ ಇರಲಿ ಅಂದರೆ ಸೀಟಿರ ಮಹದೇಶ್ವರನ ಬಸ್ಗೆ ನಮ್ಮನ್ನು ಯಾರನ್ನೂ ಹತ್ತಿಸ್ತಾನೆ ಇರಲಿಲ್ಲ ಅವರು, ಕೊಳ್ಳೇಗಾಲ ಇಳಿಯೋರನ್ನ. ಆಮೇಲೆ ಲಾಸ್ಟಲ್ಲಿ ಯಾರು ಡೈರೆಕ್ಟ್ ಮಹದೇಶ್ವರನ ಬೆಟ್ಟ ಹೋಗದೇ ಇರೋರು ಇದ್ದಾರೆ ಅಂಥವ್ರನ್ನ ಹತ್ತಿಸ್ಕೊಂಡ್ರು. ಕೊಳ್ಳೇಗಾಲ ಬರೋರು ಇದ್ದಾರಲ್ಲ ಅವ್ರನ್ನ. ಲಾಸ್ಟ್ ಸೀಟಲ್ಲಿ ನಮಗೆ ಸಿಕ್ಕಿದ್ದು. ಅಲ್ಲೋಗಿ ಕೂತ್ಕೊಂಡು ನೋಡಿ ಕೊಳ್ಳೇಗಾಲ ಇಳಿದ್ವಿ. ಇಲ್ಲಿಂದ ಕುರುಬನಕಟ್ಟೆಗೆ ಆಟೋದಲ್ಲಿ ಹೋಗಬೇಕು. ಸೊ ಎಷ್ಟು ಬಿಸಿಲಿದ್ರು ಯಾಕೆ ನಗ್ತಿದ್ದೀವಿ ನೋಡಿ. ಆಂಟಿ ನೋಡಿ ಅದೆಷ್ಟು ಚೆನ್ನಾಗಿ ಯೂಟ್ಯೂಬರ್ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಸಖತ್ ಖುಷಿ ಆಯಿತು. ಅವ್ರದ್ದೇ ಹವಾ ಆಟದೊಳಗಡೆ ತುಂಬ ನಗಿಸಿದ್ರು. ಓನ್ಲಿ 20 ರೂಪೀಸ್ ಅಷ್ಟೇ ಚಾರ್ಜ್.
ಬರೀಕಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಇಲ್ಲ, ಕಾಲು ಸುಡ್ತಾ ಇದೆ ತುಂಬಾ. ಇಲ್ಲಿಂದನೇ ಬಿಟ್ಬಿಟ್ಟು ಹೋಗಬೇಕು, ತುಂಬ ಬಿಸಿಲಿದೆ. ಬಿಸಿಲಿದೆ, ನೆಲದ ಮೇಲೆ ಕಾಲಿಡಕ್ಕಾಗ್ತಾಯಿಲ್ಲ, ಅಷ್ಟೊಂದು ಸುಡ್ತಾ ಇದೆ. ಆ್ಯಕ್ಚುಲಿ ನಾವು ಮಣ್ಣಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಕಲ್ಲು ಹಾಕಿದಾರಲ್ವ, ಮುಂದೆ ನಡೆಯೋಕ್ಕಾಗಲ್ಲ. ಮಣ್ಣಲ್ಲೂ ಆಗಲ್ಲ, ತುಂಬ ಸುಡ್ತಾ ಇದೆ. ಸಿಕ್ಕಾಪಟ್ಟೆ ಸುಟ್ಟೋಗ್ತಾ ಇದೆ. ನಡೆಯೋಕ್ಕಾಗ್ತಾ ಇಲ್ಲ. ಯಪ್ಪ, ತುಂಬ ಅಂದರೆ ತುಂಬ ಬಿಸಿಲಿದೆ. ನಮ್ಮ ಮೈಸೂರಲ್ಲಿರೋ ಬಿಸಿಲಿಗಿಂತ ಇಲ್ಲಿ ಬಿಸಿಲು 40 ಡಿಗ್ರಿನಲ್ಲಿದೆ ಇಲ್ಲಿ ಬಿಸಿಲು. ಯಪ್ಪ, ತುಂಬ ಕಷ್ಟ ಆಯಿತು ಮಾತ್ರ. ಆದರೆ ಒಂದೇನಪ್ಪ ಅಂದರೆ ನೋಡಿ, ಬೆಳಿಗ್ಗೆಯಿಂದ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡ್ತಿದ್ನಲ್ಲ, ಅಷ್ಟೇ. ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆ, ಬಸ್ಸಲ್ಲಿ ವಾಮಿಟಿಂಗ್ ಆಗಬಾರ್ದು ಅಂತ. ಬಟ್ ಹೋದ ತಕ್ಷಣ ನಮಗೆ ಪ್ರಸಾದ ಸಿಕ್ತು, ಅಲ್ಲಿ ಊಟ ಸಿಕ್ತು. ಮಧ್ಯಾಹ್ನದ ಊಟ ನಾವು ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಅಲ್ಲಿ ಒಂದು ಕೂತ್ಕೊಂಡಿರ್ಬೇಕಾದ್ರೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅಲ್ಲಿ ನೆರಳಲ್ಲಿ ತುಂಬ ಬಿಸಿಲಿದೆಯಲ್ಲ, ಒಂದು 10 ನಿಮಿಷ ಕೂತಿದ್ದು ಹೊರಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಆವಾಗ ನೋಡಿ, ಇದು ಮರ ಕಾಣಿಸ್ತು. ಇದು ನಾಗಪುಷ್ಪ ಅಂತ ನಾನು, ಅವಳು ಲಿಂಗಪುಷ್ಪ ಅಂತ ನನ್ನ ಫ್ರೆಂಡು. ಆ್ಯಕ್ಚುಲಿ ಯಾವುದು ಅಂತ ನಮಗೆ ಕನ್ಫರ್ಮಾಗಿ ಗೊತ್ತಿಲ್ಲ, ಗೊತ್ತಿರೋರು ಇದ್ದರೆ ಹೇಳಿ. ನೋಡಿ, ತುಂಬ ಖುಷಿ ಆಯಿತು. ಅದನ್ನು ಫ್ಲವರ್ ನೋಡಿ ಏನು ಸಖತ್ತಾಗಿದೆ ಅಂದರೆ, ಯಪ್ಪ ನೋಡಿ ಎಷ್ಟು ಹೂ ಬಿಟ್ಟಿದೆ ಅದು. ಇಡೀ ಮರ ಒಳ್ಳೆ ಹಣ್ಣು ಬಿಟ್ಟಂಗೆ ಬಿಟ್ಟಿದೆ ಅದ್ರದ್ದು ಹೂವು. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಒಳಗಡೆ ನಾವು ಒಂದೊಂದು ಕೆತ್ಕೊಂಡು ಬಂದಿದ್ದಾಳೆ ಬಾನು. ಅದು ನೋಡಿ, ಅದ್ರೊಳಗಡೆ ಹಾಗಿದೆ ನೋಡಿ. ಎಷ್ಟು ಬಿಸಿಲಿದೆ, ಕಾಲು ಸುಟ್ಟು ಹೋಗ್ತಾ ಇದು. ಮಣ್ಣಲ್ಲಿ ಕೂಡ ಕಾಲಿಡೋಕ್ಕಾಗ್ತಾಯಿಲ್ಲ. ಕಲ್ಲಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ರೆ ಎಷ್ಟೋ ಬೆಸ್ಟ್ ಇತ್ತೇನೋ ಅನ್ನಿಸ್ಬಿಡ್ತು. ಮಣ್ಣಿನ ಮೇಲೆ ಇಳಿದ್ಮೇಲೆ ಅಷ್ಟೂ ಬಿಸಿಲಿದೆ, ಅಷ್ಟು ಸುಟ್ಟೋಗ್ತಾ ಇತ್ತು ಕಾಲು. ನಮಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಅಲ್ಲಿರೋ ಜನ ಪಾಪ ಚೆನ್ನಾಗೇ ಓಡಾಡ್ತಾಯಿದ್ರು, ನಮ್ಮಷ್ಟೇನೇ ಇರಲಿಲ್ಲ ಅವರಿಗೆ. ಅವರು ಆರಾಮಾಗಿ ಓಡಾಡ್ತಾಯಿದ್ರು. ನಮಗಂತೂ ನಿಜ ಎಲ್ಲಿ ನೆರಳು ಸಿಗುತ್ತೆ ಗುಡುಗುಡು ಅಂತ ಓಡೋಗು, ನೆರಳಲ್ಲಿ ನಿಂತ್ಕೋ. ಯಪ್ಪ, ಸಿಕ್ಕಾಪಟ್ಟೆ ಕಷ್ಟ ಆಯಿತು ಮಾತ್ರ.
ಬಟ್ ಹಾಗೋ ಹಿಂಗೋ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ತಡೆ ಎಲ್ಲ ಹೊಡೆಸ್ಕೊಂಡು ಬಂದ್ವಿ. ಅದೊಂದು ನೆಮ್ಮದಿ ಆಯಿತು. ಎಷ್ಟೋ ವರ್ಷಗಳ ನಂತರ ನಾನು ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿದ್ದು, ಹಂಗಾಗಿ ಖುಷಿ ಆಯಿತು. ನಮ್ಮ ಅಮ್ಮನ ಜೊತೆ ಹೋಗಿದ್ದು, ಈಗಲೇ ಹೋಗಿರೋದು ನಾನು. ಎಷ್ಟು ವರ್ಷ, ಒಂದು 20 ಇಯರ್ಸ್ ನಂತರ ಅಂತಲೇ ಅನ್ಕೋಬೋದು. ನೋಡಿ ಮತ್ತೆ ಆಟೋದಲ್ಲಿ ಕೊಳ್ಳೇಗಾಲದ ಕಡೆ ಹತ್ತಿದ್ವಿ. ಅಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಪಾಪ ಮಕ್ಕಳೆಲ್ಲ ಬಿಸಿಲಲ್ಲಿ ಅದು ಹೆಂಗೆ ತಡೀತಾರೋ ಈ ಸೆಕೆನ ಗೊತ್ತಾಗ್ತಾ ಇಲ್ಲ. ಬಟ್ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು. ನೋಡ್ಬೋದು ನೀವು ರೋಡಲ್ಲಿ ಜನ ಕೂಡ ಅಷ್ಟು ಓಡಾಡ್ತಾ ಇಲ್ಲ. ಬಟ್ ದೇವಸ್ಥಾನದ ಒಳಗಡೆ ಮಾತ್ರ ಎಷ್ಟು ಜನ ಅಂದರೆ ತುಂಬ ಜನ, ಕಾಲಿಡೋಕ್ಕೆ ಜಾಗ ಇಲ್ಲ. ನೋಡಿದ್ರಲ್ಲ ಎಷ್ಟು ಕ್ಯೂ ಆ ದೇವ್ರು ನೋಡೋಕೆ ಕೂಡ ನಿಲ್ಲಿಸಲ್ಲ, ಒಂದು ನಿಮಿಷ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ. ಅಲ್ಲಿ ದೇವ್ರ ಮುಂದೆ ಕೂಡ ಕೈ ಮುಗಿಯೋಕ್ಕೆ ಎಷ್ಟು ದೂರದಿಂದ ಹೋಗಿರೋರಾದ್ರೂ. ಬಟ್ ಅಷ್ಟೇ ರಶ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಅವ್ರೂ ಪಾಪ ನಮ್ಮನ್ನು ಮುಂದೆ ಇರೋರು ಮೂವ್ ಮಾಡಿದ್ರಲ್ವ, ಹಿಂದೆ ಇರೋರು ಬರೋಕ್ಕಾಗೋದು, ಹಾಗಾಗಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅದನ್ನು ನೋಡಿ ಬಂದ್ವಿ, ಬಸ್ ಹತ್ತಿದ್ವಿ, ಮೈಸೂರು ಬಸ್ಸು. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಾವು ಬಂದಿದ್ದೀವಿ ಮನೆ ಕಡೆಗೆ. ತುಂಬ ಬಿಸಿಲು, ಟಯರ್ಡ್ ಆಗಿರೋದ್ರಿಂದ ಮನೆಗೆ ಬರ್ತಾ ಇದ್ದಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ ಕಾರಣಕ್ಕೆ ಬಸ್ಸಿಂದ ಬರ್ತಾ ಇರೋ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಲವ್ ಯು ಆಲ್. ನಾಳಿನ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.